ದೇವರು ಒಬ್ಬರ ಜೀವಿತದಲ್ಲಿ ವಾಗ್ದಾನ ಮಾಡಿದನಂತಂದ್ರೆ ಅವನ ಜೀವಿತದಲ್ಲಿ ಆ ವಾಗ್ದಾನ ದೇವರು ನೆರವೇರಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ದೇವರು ಒಬ್ಬ ವ್ಯಕ್ತಿಯನ್ನು ಕರೆದಾಗ ಆ ವ್ಯಕ್ತಿಗೆ ಸಂಬಂಧಪಟ್ಟಂತ ವಾಗ್ದಾನ ದೇವರ ಜೀವಿತದಲ್ಲಿ ಮಾಡುವುದು ದೇವರು ಆ ವಾಗ್ದಾನದಲ್ಲಿ ದೇವರು ನಂಬಿಕೆಸ್ತನಾಗಿದ್ದಾನೆ. ಹಲ್ಲೆಲೂಯಾ. ದೇವರು ನೀನು ಎಂತವನೆಂಬುದಾಗಿ ನೋಡುವುದಲ್ಲ, ನೀನು ಅವನಕ್ಕಾಗಿ ನಿಂತುಕೊಳ್ಳುವ ವ್ಯಕ್ತಿಯ ಎಂಬುದಾಗಿ ಗಮನಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ದೇವರು ನಿನ್ನ ಆಸ್ತಿಯನ್ನು ನೋಡಿ, ನಿನ್ನ ಸಂಪತ್ತನ್ನು ನೋಡಿ, ನಿನ್ನ ಕೆಲಸ ಮಾಡುವುದನ್ನು ನೋಡಿ, ನೀನು ಏನಂತಾರೆ ಗವರ್ಮೆಂಟ್ ಜಾಬ್ ಮಾಡ್ತೀನಿ ಅಂತ ನೋಡಿ, ನೀನು ತಿಂಗಳಿಗೆ ಒಂದು 23,000 ದುಡಿಮೆ ಎಂಬುದಾಗಿ ನೋಡಿ ದೇವರು ಕರೆಯುವವನಲ್ಲ. ದೇವರಿಗಾಗಿ ಯಾರು ನಂಬಿಗಸ್ತರಾಗಿ ನಿಂತುಕೊಳ್ಳುವವರಾಗಿದ್ದಾರೋ ಅವರನ್ನು ದೇವರು ಕರೆಯುವವರಾಗಿದ್ದಾನೆ. ಹಲ್ಲೆಲೂಯಾ. ಅವನ ಕುರಿತು ದೇವರು ವಾಗ್ದಾನ ಮಾಡಿದನೆಂದರೆ, ನನ್ನ ಭೂಮಿ ಅಗುಲಿ ಹೋದರು, ಆಕಾಶ ನಶಿಸಿ ಹೋದರು, ಗುಡ್ಡಗಳು ಕದಲಿ ಹೋದರು, ದೇವರ ಮಾಡಿದಂತ ವಾಗ್ದಾನ ಅದು ಎಂದಿಗೂ ಬಿಟ್ಟು ಹೋಗೋದಿಲ್ಲ, ಅದು ನೆರವೇರಿಸುವಂತಾಗಿದೆ.